ಹೆಲೋ, ನಮಸ್ಕಾರ ಎಲ್ರಿಗೂ, ಶುಭೋದಯ. ಇವತ್ತಿನ ದಿನಚರಿಗೆ ನಿಮಗೆಲ್ರಿಗೂ ಸ್ವಾಗತ. ಯಾವಾಗಲೂ ಮಾಡೋ ಥರ ಕುಕ್ಕಿಂಗ್ ವಿಡಿಯೋ ಏನೂ ಮಾಡಿದೆ. ನಾನು ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಯಾಕಂದರೆ ನನಗೆ ಕುಕ್ಕಿಂಗ್ ಚಾನಲ್ ನಂದು ಅಷ್ಟು ರನ್ ಆಗ್ತಾಯಿಲ್ಲ. ನೋಡೋಣ, ಈ ರೀತಿ ಒಂದು ಪ್ರಯತ್ನ ಮಾಡಿ ನೋಡೋಣ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ನೀರು ಫ್ಲಾಸ್ಕಲ್ಲಿ ಹಾಕಿಟ್ಟಿರ್ತೀನಿ, ರಾತ್ರಿಯೇ ಬಿಸಿನೀರು. ಅದನ್ನು ಬೆಳಿಗ್ಗೆ ಎದ್ದು ಕುಡಿತೀನಿ. ನೀರು ಯಾವತ್ತೂ ಕೂತು ಕುಡಿಬೇಕಂತೆ. ನಾನಾದರೆ ಯಾವಾಗಲೂ ಈ ರೀತಿಯೇ ಕುಡಿಯೋದು. ನೀವೆಲ್ಲಾದರೂ ಮಾಡೋದಾದರೆ ಕೂತ್ಬಿಟ್ಟೆ ಕುಡೀರಿ. ಫಸ್ಟ್ ಟೈಮ್ ನಾನು ಈ ರೀತಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೆ ಇದರಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಿಮ್ಮ ಜೊತೆ ಕನ್ವರ್ಸೇಷನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಆದರೂ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ರಾತ್ರಿ ತೊಳೆದಿಟ್ಟಿರುವ ಪಾತ್ರೆನೆಲ್ಲ ಎತ್ತಿಡ್ತಾಯಿದ್ದೀನಿ. ಇದು ನಾನು ಸ್ಯಾಟರ್ಡೆ ಮಾರ್ನಿಂಗ್ ಶೂಟ್ ಮಾಡಿರೋಂಥ ವೀಡಿಯೋ. ಸ್ಯಾಟರ್ಡೆ ಯಾರಿಗೂ ಹಸ್ಬೆಂಡಿಗೂ ಕೆಲಸ ಇರಲಿಲ್ಲ, ಮಕ್ಕಳಿಗೂ ಸ್ಕೂಲ್ ಇಲ್ಲ. ಆದ್ದರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಎದ್ದೇಳಬೇಕಾದ್ರೇ 7:30 ಆಗಿತ್ತು. ಇದೇ ನಾನು ಇಷ್ಟು ಲೇಟಾಗಿ ಎದ್ದಿರೋದು. ಇಲ್ಲಾಂದರೆ 5:30 ಮಾರ್ನಿಂಗ್ ಎದ್ದುಬಿಡ್ತೀನಿ. 2 ವಾರದಿಂದ ಮಳೆಯಾಗಿ ತುಂಬ ಕಿರಿಕಿರಿಯಾಗಿತ್ತು. ಹೊರಗಡೆ ಹೋಗೋಕ್ಕಾಗದೆ ಚಳಿ ಎಲ್ಲ ಆಗಿ ಬಂದಾಗಿ ಮನೆ ಒಳಗಡೆ ಕೂತ್ಕೊಂಡಿದ್ವಿ. ಇವತ್ತು ಸ್ವಲ್ಪ ಬೆಳಕು ಕಾಣ್ತಾ ಇದೆ, ನಿಮಗೆ ಕಿಟಕಿಯಲ್ಲಿ ಕಾಣ್ತಿರ್ಬೋದು. ಯಾವಾಗಲೂ ಇದೇ ರೀತಿ ಮೊದಲೇ ಪಾತ್ರೆನೆಲ್ಲ ತೊಳೆದಿಟ್ಟರೆ ಬೆಳಿಗ್ಗೆದ್ದು ಈ ರೀತಿ ಎತ್ತಿಡ್ಬೋದು. ಸಿಂಕಲ್ಲಿ ತುಂಬಿಸಿಟ್ಟು ಆಮೇಲೆ ಬೆಳಗ್ಗೆ ತೊಳೆಯೋಣ ಅಂತ ಇಟ್ಟರೆ ಮೂಡೆಲ್ಲ ಖರಾಬಾಗಿಬಿಡುತ್ತೆ. ಅವತ್ತಿನ ಬೆಳಗಿನ ಮೂಡೇ ಹೋಗಿಬಿಡುತ್ತೆ. ಕೆಲಸ ಮಾಡಬೇಕು ಅಂತ ಆ ಕಡೆ ಅಡುಗೆ ಮಾಡಬೇಕು ಅನ್ನುವಷ್ಟು ತಲೆನೋವು ಬಂದುಬಿಡುತ್ತೆ. ಅದಕ್ಕೆ ಆದಷ್ಟು ಇದೇ ರೀತಿ ನಾನು ಮೇಂಟೈನ್ ಮಾಡ್ತೀನಿ. ಪಾತ್ರೆ ತೊಳೆಯೋದು ಒಂದು ಕೆಲಸ ಅಂದರೆ, ಡ್ರೈ ಆದಮೇಲೆ ಅದನ್ನು ಎತ್ತಿಡೋದು ಇನ್ನೊಂದು ಕೆಲಸ. ಒಂದೆರಡು ಪಾತ್ರೆ ತೊಳೆಯೋಕ್ಕಿದ್ದಾಗಲೇ ಅದನ್ನು ತೊಳೆದಿಟ್ರೆ ನಮಗೆ ಕೆಲಸ ಕಡಿಮೆ ಆಗುತ್ತೆ, ಆಯಾಸನೂ ಅನಿಸೋದಿಲ್ಲ. ಆವಾಗಿಂದ ಆವಾಗ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಮೊದಲನೇ ಬಾರಿ ನಾನು ಈ ರೀತಿ ಲಾಂಗ್ ವೀಡಿಯೋ ಮಾಡ್ತಿರೋದು. ಇದು ನನಗೆ ಯಾವ ರೀತಿ ವೀಡಿಯೋ ಶೂಟ್ ಮಾಡಬೇಕು ಅಥವಾ ಯಾವ ರೀತಿ ಇದನ್ನು ಕ್ಯಾಮ್ರಾ ಇಡಬೇಕು ಏನೂ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ಕಾನ್ಫಿಡೆನ್ಸಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಮಗೆ ಇಬ್ಬರಿಗೂ, ನಾನು ಹಸ್ಬೆಂಡ್ ಇಬ್ಬರು ಕುಡಿತೀವಿ ಒಂದೊಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸು. ಇದು ಹೇರ್ ಫಾಲ್ಗೆ, ಹಾಗೆ ಹೇರ್ ಗ್ರೋತ್ಗೆ, ಹಾಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ನಮಗೆ ಎಲ್ಲಾದರೂ ಹೆವಿ ತಿಂದ ಮಾರನೇ ದಿನ ಬೇಕಿದ್ದರೆ ನೀವು ಮಾರ್ನಿಂಗ್ ಇದನ್ನು ಟ್ರೈ ಮಾಡಿ ನೋಡಿ. ಹೊಟ್ಟೆ ಎಲ್ಲ ಕ್ಲಿಯರ್ ಆಗುತ್ತೆ, ಅನ್ಈಸಿ ಫೀಲ್ ಆಗೋದಿಲ್ಲ, ತುಂಬ ಭಾರ ಅನಿಸೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ ಹೊಟ್ಟೆಗೆ. ಈ ರೀತಿ ಇದನ್ನು ಕಟ್ ಮಾಡಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಆದರೂ ನೀವು ನೋಡುವಾಗ ನಿಮಗೂ ಒಂದು ಅರ್ಥ ಆಗಲಿ ಅಂತ ನಾನು ಇದರಲ್ಲಿ ತೋರಿಸ್ತಾ ಇರೋದು. ಈ ರೀತಿ 2 ನೆಲ್ಲಿಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಜಾರಿಗೆ ಹಾಕಿ ಅದರಲ್ಲೇ ಚೆನ್ನಾಗಿ ನೈಸಾಗಿ ರುಬ್ಬೋಕ್ಕಾಗೋದು. ಬೇರೆ ಜಾರಲ್ಲಿ ಆದರೆ ಅಷ್ಟು ನಮಗೆ ಜ್ಯೂಸ್ ತೆಗಿಯೋಕ್ಕಾಗೋದಿಲ್ಲ ಅದರದ್ದು. ಇವಾಗ ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿ, ಇದು ಹೊಟ್ಟೆ ಬೊಜ್ಜನ್ನು ಕರಗಿಸುತ್ತೆ, ಅದಕ್ಕೆ ಇದೊಂದು ಪೀಸನ್ನು ಹಾಕ್ಕೊಳ್ಳಿ. ಹಾಗೆ ಟೇಸ್ಟ್ ಕೂಡ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಕಲ್ಲುಪ್ಪು ಇದ್ದರೆ ಕಲ್ಲುಪ್ಪನ್ನೇ ಬಳಸಿ, ಇಲ್ಲಾಂದರೆ ನಾರ್ಮಲ್ ಸಾಲ್ಟನ್ನು ಬಳಸ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಒಂದೇ ಸಲಕ್ಕೆ ನೀರು ಹಾಕ್ಕೊಂಡು, ತುಂಬ ನೀರು ಹಾಕ್ಕೊಂಡು ರುಬ್ಬಿದರೆ ಅದು ಪೇಸ್ಟ್ ಆಗೋದಿಲ್ಲ, ಹಂಗೆ ತುಂಡಿರುತ್ತೆ. ಅದಕ್ಕೆ ಈ ರೀತಿ ಮೊದಲು ರುಬ್ಬಿ ಮತ್ತೆ ಬೇಕಾದ ನೀರೆಷ್ಟು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಈಗ ಕುಡಿಯೋಕ್ಕಿರೋ ನೀರನ್ನು ಕುದಿಯೋಕ್ಕಿಡ್ತಾ ಇದ್ದೀನಿ. ನಾರ್ಮಲಿ ನಾನು ಫಿಲ್ಟ್ರ್ ವಾಟರ್ ಯೂಸ್ ಮಾಡ್ತೀನಿ. ಫಿಲ್ಟ್ರ್ ನೀರು ಸಿಕ್ಕಿರಲಿಲ್ಲ, ಅದಕ್ಕೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ತಣ್ಣೀರು ಕುಡ್ದೆಲ್ಲ ಅಭ್ಯಾಸ ಇಲ್ಲ. ಇವಾಗ ಪುನಃ ಅದಕ್ಕೆ ನೀರು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ದಿನನಿತ್ಯ ಇದನ್ನು ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಅದನ್ನು 2 ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 2 ಗ್ಲಾಸ್ ಜ್ಯೂಸ್ ಮಾಡ್ಕೊಳ್ತೀನಿ ನಾನು ಇದರಲ್ಲಿ.
2 ಗ್ಲಾಸ್ಗಿಂತ ಕಡಿಮೆ ಮಾಡಿಕೊಂಡ್ರೆ ಹುಳಿಯಾಗಿರುತ್ತೆ, ಅದು ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಒಗರು ಕೂಡ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಸರಿಯಾಗಿ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಕುಡಿಬೇಕು. ಅಲ್ಲಿ ಸ್ವಲ್ಪ ಚೆಲ್ಲಿತ್ತು, ಅದನ್ನು ಆವಾಗಲೇ ಕ್ಲೀನ್ ಮಾಡಿಕೊಂಡೆ. ಆವಾಗಲೇ ಮಾಡಿಕೊಂಡ್ರೆ ನೀಟಾಗಿ ಕೂಡ ಇರುತ್ತೆ. ಇದನ್ನು ಕೂಡ ನಾನು ನಿಂತ್ಕೊಂಡೇ ಕುಡಿತಾ ಇದ್ದೀನಿ. ನೀವೆಲ್ಲ ಆ ಥರ ಮಾಡಿಬಿಡಿ. ಕೆಲಸ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ನಾನು ಕುಡಿತಾ ಇರ್ತೀನಿ. ಬೇರೆ ಕೆಲಸನೂ ನಡಿಬೇಕು ಅನ್ನೋ ಇದರಿಂದ. ಇವಾಗ ಚಿತ್ರಾನ್ನ ಮಾಡಬೇಕು, ಅದಕ್ಕೋಸ್ಕರ ನಾನು ಅದನ್ನು ಆ ಕಡೆ ಶಿಫ್ಟ್ ಮಾಡಿ ಬಾಣಲೆನ ಈ ಕಡೆ ಇಟ್ಕೊಂಡಿದ್ದೀನಿ. ಹಾಗೆ ಜ್ಯೂಸ್ ಕುಡಿತಾ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ದಿನಕ್ಕೊಂದೊಂದು ಥರ ನಾಷ್ಟ ಬೇಕು, ಆದರೆ ನಾನಿವತ್ತು ಲೇಟಾಗಿ ಎದ್ದಿರೋದ್ರಿಂದ ಚಿತ್ರಾನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಮಕ್ಕಳಿಗೂ ತುಂಬ ಇಷ್ಟ, ಹಾಗೆ ಹಸ್ಬೆಂಡ್ ಕೂಡ ತಿಂತಾರೆ. ಅವರಿಗೂ ಎಲ್ಲ ಒಂದು ಡೆತ್ ನ್ಯೂಸ್ ಬಂತು, ಅದಕ್ಕೆ ಹೋಗಬೇಕು ಅಂತ ಅವರು ಹೊರಟುಬಿಟ್ರು. ನಮಗೆ ಆರೋಗ್ಯ ಇದೇ ಸಾಕಾಗುತ್ತೆ. ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಮೊದಲು ಹಾಕ್ಕೊಳ್ತೀನಿ, ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಇಲ್ಲಾಂದರೆ ಸಾಸಿವೆ ಸೀದೋಗ್ಬಿಡುತ್ತೆ ಸಿಡಿದ್ಬಿಟ್ಟು, ಅದಕ್ಕೆ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅವಾಗಿಂದವಾಗೆ ಅಲ್ಲಿಂದ ಡಬ್ಬನ ತೆಗೆದಿಟ್ಬಿಟ್ರೆ ನೀಟಾಗಿರುತ್ತೆ, ಕೌಂಟರ್ ಟಾಪ್ ಕೂಡ ಫ್ರೀಯಾಗಿರುತ್ತೆ. ಇವಾಗ ನಾನು ಇದಕ್ಕೆ ಈರುಳ್ಳಿ, ಹಸಿಮೆಣಸೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಚಿತ್ರಾನ್ನ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ. ಇದು ಮಾಡ್ತಾ ಇರಬೇಕಾದ್ರೆ ಯಾವಾಗಲೂ ನಾಷ್ಟದೊಂದೇ ತಲೆನೋವು. ನಾಷ್ಟ ಮತ್ತು ಸಾರು ಏನು ಮಾಡಬೇಕು, ಸಾಯಂಕಾಲ ಸಾರು ಏನು ಮಾಡೋದು, ಬೆಳಿಗ್ಗೆ ನಾಷ್ಟ ಏನು ಮಾಡೋದು. ಮಕ್ಕಳ ಜೊತೆ ಆಪ್ಷನ್ ಕೇಳೋಕ್ಕೆ ಹೋದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅದಕ್ಕೆ ನಾನು ಕೇಳೋಕ್ಕೆ ಹೋಗೋದಿಲ್ಲ, ಏನಾದರೂ ಮಾಡಿ ಒಪ್ಪಿಸಿ ಕೊಟ್ಬಿಡ್ತೀನಿ. ಬೇಡ ಅಂದರೂ ಅದನ್ನೇ ತಿನ್ನಬೇಕು, ಬೇರೆ ಏನೋ ಎಕ್ಸ್ಟ್ರಾ ಮಾಡಿ ಕೊಡೋದಿಲ್ಲ. ಆ ರೀತಿ ಮಾಡಿಕೊಟ್ರೆ ಅವರಿಗೆ ಅದೇ ಅಭ್ಯಾಸ ಆಗುತ್ತೆ, ಮತ್ತು ಅದರನ್ನೇ ಹಿಡ್ಕೊಬಿಡ್ತಾರೆ. ನಾವು ಮತ್ತು ಕೆಲಸ ನಮಗೂ ಜಾಸ್ತಿ ಆಗುತ್ತೆ, ಮತ್ತು ಹೋದಲ್ಲೆಲ್ಲ ಅವರಿಗೂ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಇವಾಗ ಮನೇಲಿರ್ತಾರೆ, ಅವರಿಗೆ ಈ ಅಮ್ಮ ಏನು ಮಾಡೋಕ್ಕಾದ್ರೂ ಮಾಡಿಕೊಡ್ತಾಳೆ ಅನ್ನೋ ಇದಿರುತ್ತೆ. ಆದರೆ ಕೆಲವೊಂದು ಸಲ ಅವರು ಹಾಸ್ಟೆಲ್ಲು ಆ ಥರ ನಿಲ್ಲಬೇಕು ಅಂತ ಅಂದಾಗ ಅಲ್ಲಿ ಏನಿದೆಯೋ ಅದನ್ನೇ ತಿನ್ನಬೇಕು. ಅದಕ್ಕೆ ಮನೇಲಿನೂ ಆ ರೀತಿ ನಾವು ಅಡ್ಜಸ್ಟ್ಮೆಂಟ್ ಏನು ಇದೆ ಅದನ್ನು ನಾವು ಕಲಿಸ್ಕೊಡ್ಬೇಕು. ಏನಿದೆಯೋ ಅದನ್ನು ತಿನ್ನೋಕ್ಕೆ ಕೊಟ್ಟು ಅದನ್ನೇ ತಿನ್ನಬೇಕು ಅಂತ ಹೇಳಿದರೆ ಅವರು ಅದನ್ನು ಕಲಿತ್ಕೊಳ್ತಾರೆ. ಬೇರೆ ಕಡೆ ಹೋದಾಗೆಲ್ಲನೂ ಕಷ್ಟ ಆಗೋದಿಲ್ಲ ಅವರಿಗೆ. ಇವಾಗಿನ ಪೇರೆಂಟ್ಸು ತುಂಬ ಆಪ್ಷನ್ ಕೊಡ್ತಾರೆ ಮಕ್ಕಳು ತಿನ್ನಬೇಕು ಅನ್ನೋದಕ್ಕೋಸ್ಕರ, ಆದರೆ ನಾನು ಅದನ್ನು ಒಪ್ಪೋದಿಲ್ಲ. ನಾವು ಇವಾಗಲೇ ಅವರಿಗೆ ಅಡ್ಜಸ್ಟ್ಮೆಂಟ್ ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಇಲ್ಲ ಅಂದರೆ ಫ್ಯೂಚರಲ್ಲಿ ತುಂಬ ಕಷ್ಟ ಆಗುತ್ತೆ, ನಮಗೂ ಅಲ್ಲ ಅವ್ರಿಗೂ ಕಷ್ಟ ಆಗುತ್ತೆ. ಆದಷ್ಟು ಮಕ್ಕಳಿಗೆ ಕಷ್ಟ ಏನು, ಅಡ್ಜಸ್ಟ್ಮೆಂಟ್ ಅಂದರೆ ಏನು ಎಲ್ಲ ಹೇಳಿಕೊಟ್ಟು ಮಾಡಿದರೆ ಅವರು ಅದನ್ನು ಕಲಿತ್ಕೊಳ್ತಾರೆ. ಇಲ್ಲಾಂದರೆ ಫ್ಯೂಚರಲ್ಲಿ ಒಂದಿನ ನಮಗೇ ಕಷ್ಟ ಆಗ್ಬೋದು. ಇವಾಗ ಸ್ಟವ್ ಮೇಲೆ ಹರಿಯುವಂಥ ಎಣ್ಣೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಿದ ತಕ್ಷಣ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಅದಕ್ಕೆ ಅಂಟ್ಕೊಂಡು ಕ್ಲೀನ್ ಆಗೋದು ತುಂಬ ಕಷ್ಟ. ಇವಾಗ ಹಾಲು ಕಾಯಿಸ್ಕೋಬೇಕು, ಅದಕ್ಕೆ ಒಂದು ಪಾತ್ರೆ ಇಡ್ತಾಯಿದ್ದೀನಿ. ನಾನು ಈ ರೀತಿ ಪ್ಯಾಕೆಟೇ ತೊಗೊಳ್ಳೋದು, ರೆಡ್ ಪ್ಯಾಕೆಟ್ ತೊಗೊಳ್ಳೋದಿಲ್ಲ, ಅದು ಹಾಲಿನ ಫ್ಲೇವರೇ ಇರೋದಿಲ್ಲ ಅದರಲ್ಲಿ. ಇದು ಸ್ವಲ್ಪ ಹಸುವಿನ ಹಾಲು ಫ್ಲೇವರ್ ಇರುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡೋದು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಇದು ಇಲ್ಲದಿದ್ರೇ ತೆಳ್ಳಗಿರುತ್ತೆ, ಆದರೂ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನಾನು. ಹಾಲು ಚೆನ್ನಾಗಿ ಕುದಿಬೇಕು, ಇಲ್ಲಾಂದರೆ ಹಸಿ ವಾಸನೆ ಹೋಗೋದಿಲ್ಲ ಅದರದ್ದು. ಮೇಲೆ ಬಂದ ತಕ್ಷಣ ಅದನ್ನು ಆಫ್ ಮಾಡಿದರೆ ಅದರ ಹಸಿ ವಾಸನೆ ಹಾಗೇ ಇರುತ್ತೆ. ಇದನ್ನು ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಕುದಿಸ್ಬೇಕು, ಅಂದ್ರೇ ಹಾಲು ಚೆನ್ನಾಗಿರುತ್ತೆ. ಕಾಫಿ ಕೂಡ ಅಥವಾ ಟೀ ಮಾಡೋದಾದರೂ ಕೂಡ ಚೆನ್ನಾಗಿರುತ್ತೆ. ಕೆಲವರು ಟೀ ಮಾಡಬೇಕಾದ್ರೆ ಹಸಿ ಹಾಲು ಹಾಕಿ ಟೀ ಮಾಡ್ತಾರೆ, ಅದಷ್ಟು ಚೆನ್ನಾಗಿರೋದಿಲ್ಲ. ಚಿತ್ರಾನ್ನ ಕೂಡ ರೆಡಿಯಾಗಿದೆ. ಮಕ್ಕಳಿದ್ದಿಲ್ಲ, ನಾನು ನಾಷ್ಟ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹಾಕ್ಕೊಂಡೆ.
ಕಾಫಿ ಮಾಡ್ಕೋಬೇಕು. ಎಲ್ರಿಗಿರೋ ಕಾಫಿನೂ ಇವಾಗಲೇ ಮಾಡ್ಕೊಳ್ತೀನಿ. ಇನ್ಸ್ಟಂಟ್ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಕಾಫಿಗೆ. ಅದು ಯಾವಾಗಲೂ ಏನಿಲ್ಲ, ನಾನು ಟೀ ಜಾಸ್ತಿ ಕುಡಿಯೋದು. ಆದರೆ ಇವಾಗ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಸ್ಟ್ರಾಂಗ್ ಕುಡಿಯೋದೇನೂ ಇಷ್ಟ ಇಲ್ಲ, ಲೈಟಾಗೇ ಇರುತ್ತೆ ಕಾಫಿ ಮಾಡುವಾಗ ಎಲ್ಲ ಅಲ್ಲಿ ಚೆಲ್ಲಿದೆ, ಅದನ್ನು ಒಂದು ಸಲ ಒರೆಸ್ಬಿಟ್ಟು ಹಾಗೆ ನಾಷ್ಟ ಮಾಡ್ಕೊಳ್ತೀನಿ. ಒರೆಸಿಲ್ಲ ಅಂದರೆ ಅದು ಪುನಃ ಅಲ್ಲೇ ಅಂಟಾಗಿರುತ್ತೆ, ಇಲ್ಲ ಇರುವೆ ಬಂದಿರುತ್ತೆ, ಸಿಹಿ ಇರೋದ್ರಿಂದ ಇರುವೆ ಬಂದಿರುತ್ತೆ. ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸ್ವಲ್ಪ ಆರಾಮ ಮಾಡಿಕೊಂಡು ಇವಾಗ ಎಲ್ಲ ರೂಮೆಲ್ಲ ಗುಡಿಸೋಣ ಅಂತ ಬಂದೆ. ಸ್ಕ್ರೀನ್ ಓಪನ್ ಮಾಡ್ತಾಯಿದ್ದೀನಿ. ಬೆಳಕಿದೆ ಇವತ್ತು, ಅದಕ್ಕೋಸ್ಕರ ಓಪನ್ ಮಾಡಿ ಇಡ್ತಾಯಿದ್ದೀನಿ. ವಿಂಡೋ ಓಪನ್ ಮಾಡೋಕ್ಕಾಗಲ್ಲ. ಇವಾಗ ಮಳೆನೂ ಇರೋದ್ರಿಂದ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ವಿಂಡೋ ಓಪನ್ ಇಟ್ಟರೆ ನೀರು ಹಾರುತ್ತೆ. ಮಕ್ಕಳು ಆವಾಗಲೇ ಇದ್ದರು. ಅವ್ರು ಎದ್ದು ಕೂಡಲೇ ಬೆಡ್ ಮೇಕಿಂಗ್ ಎಲ್ಲ ಮಾಡಿದ್ದೀನಿ, ಅದ್ರದ್ದು ಕೆಲಸ ಎಲ್ಲ. ಆವಾಗ ನಾನು ವಿಡಿಯೋ ಮಾಡಿಲ್ಲ. ಇವಾಗ ಗುಡಿಸ್ಕೊಳ್ಳೋಣ ಅಂತ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವಿರೋದು ರೆಂಟ್ ಹೌಸ್, ಇನ್ನೂ ಸ್ವಂತ ಮನೆ ಮಾಡ್ಕೊಂಡಿಲ್ಲ. ಅದು ಯಾವಾಗ ಆಗುತ್ತೋ ದೇವ್ರಿಗೆ ಗೊತ್ತು. ಇಲ್ಲಿರೋ ತನಕ ಇದು ನಮ್ಮ ಮನೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ದಿನಕ್ಕೆ 2 ಸಲ ಗುಡಿಸಿದ್ರು ಮನೆಯಲ್ಲಿ ಕಸ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ರಜೆ ಇರೋದ್ರಿಂದ ಏನಾದರೂ ಕಸ ಬೀಳ್ತಾ ಇರುತ್ತೆ. ನನಗೆ ಅದು ಎತ್ತಿಡೋದೇ ಕೆಲಸ ಆಗಿಬಿಡುತ್ತೆ. ಒಂದೊಂದು ಸಲ ಬೊಬ್ಬೆ ಹಾಕ್ತಾಯಿರ್ತೀನಿ, ಯಾಕೆ ತೆಗೀರಿ, ಅವ್ರ ಕೈಲೇ ತೆಗೆಸ್ಬಿಡ್ತೀನಿ ನಾನು ಒಂದೊಂದು ಸಲ. ಆದರೆ ಗುಡಿಸೋ ಕೆಲಸ ಎಲ್ಲ ಅವ್ರಿಗೆ ಆಗೋಲ್ಲ, ನಾನೇ ಮಾಡಬೇಕು. ಇವಾಗ ಒಂದು ರೂಮ್ ಆಯಿತು, ಇನ್ನೊಂದು ರೂಮ್ ಕೂಡ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಕ್ರೀನೆಲ್ಲ ತೆಗೆದು ಗುಡಿಸಿ, ಇಲ್ಲಿ ಯಾರೂ ಮಲಗೋದಿಲ್ಲ, ಇದೊಂದು ಯಾರಾದರೂ ಬಂದರೆ ಯೂಸ್ ಮಾಡುವಂಥದ್ದು. ಪೇಪರೇ ಇರುತ್ತೆ, ಡ್ರಾಯಿಂಗ್ ಮಾಡಿ ಹಾಕಿರೋದು, ಕಟ್ ಮಾಡಿ ಹಾಕಿರೋದು, ಕ್ರಾಫ್ಟ್ ಮಾಡಿರೋದು ಇದೇ ಇರುತ್ತೆ. ದಿನ ಒರೆಸೋದಿಲ್ಲ, ದಿನಕ್ಕೆ 2 ಸಲ ಗುಡಿಸ್ತೀನಿ, ವಾರಕ್ಕೆ 2 ಸಲ ಒರೆಸ್ತೀನಿ. ಮಕ್ಕಳಿಗೆ ರಜೆ ಇರೋದ್ರಿಂದ ಕೆಲವೊಂದು ಸಲ ವಾರಕ್ಕೆ 3 ಸಲನೂ ಆಗುತ್ತೆ ಒರೆಸೋ ಕೆಲಸ. ಇವಾಗ ಇಲ್ಲಿನೂ ಗುಡಿಸಿ ಆಗಿದೆ. ಇವಾಗ ಹಾಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ಟಿ ವಿ ಸ್ಟ್ಯಾಂಡೆಲ್ಲ ಧೂಳು ಹಿಡಿದ್ಬಿಟ್ಟಿದೆ. ದಿನ ಒರೆಸಿದ್ರೂ ಧೂಳಿರುತ್ತೆ, ಆದರೂ ಒಂದು ಸಲ ಒರೆಸ್ಬಿಡೋಣ ಅಂತ ಒರೆಸ್ತಾ ಇದ್ದೀನಿ. ತುಂಬ ಧೂಳಿದೆ, ಅದು ಎಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲ. ಡೋರ್ ಯಾವಾಗಲೂ ಕ್ಲೋಸ್ ಇರುತ್ತೆ, ಆದರೂ ಧೂಳು ಬರುತ್ತೆ. ಹಾಗೆ ನೋಡೋಕ್ಕೋದ್ರೆ ರೋಡ್ ತುಂಬ ಆ ಕಡೆ ಇದೆ. ನಮ್ಮ ಮನೆಗೆ ಬರಬೇಕು ಅಂದರೆ ಸ್ಟೆಪ್ ಹತ್ತಿ ಬರಬೇಕು, ಆದರೂ ಧೂಳು ಕ್ಲೀನ್ ಮಾಡೋದೇ ತುಂಬ ಕಷ್ಟ. ನನಗೆ ಹಿಂಸೆ ಅನಿಸೋದು ಅದೇ ಕೆಲಸ. ಅದಕ್ಕೆ ಒಂದೊಂದು ದಿನ ಒಂದೊಂದನ್ನು ಮಾಡ್ಕೊಳ್ತೀನಿ, ಆವಾಗ ತುಂಬ ಹೆವಿ ಅನಿಸೋದಿಲ್ಲ. ಎಲ್ಲದರಲ್ಲೂ ಧೂಳು ಹಿಡಿದ್ಬಿಟ್ಟಿದೆ. ಈ ಹಾಲ್ ತುಂಬ ಸಣ್ಣದು, ಇದಕ್ಕೆ ನಮ್ಮ ಸೋಫಾ ಸೆಟ್ಟೇ ಆಗೋದಿಲ್ಲ, ಆದರೂ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀವಿ. ಸೋಫಾ, ಟಿ ವಿ ಸ್ಟ್ಯಾಂಡಲ್ಲಿ, ಫಿಶ್ ಟ್ಯಾಂಕ್, ಸ್ಪೇಸೇ ಇಲ್ಲ ಅಲ್ಲಿ. ಹೇಳಬೇಕು ಅಂದರೆ ಸೋಫಾನ ಹೇಗೆಲ್ಲೋ ಇಟ್ಬಿಟ್ಟಿದ್ದೀವಿ. ನಾವು ಮೊದಲಿದ್ದ ಮನೇಲಿ ಆದರೆ ಸ್ವಲ್ಪ ಸ್ಪೇಸ್ ಇತ್ತು, ಹಾಲ್ ಸ್ವಲ್ಪ ಸ್ಪೇಸ್ ಇತ್ತು, ಆವಾಗ ಅಷ್ಟು ಇದಾಗ್ತಿರ್ಲಿಲ್ಲ. ಇವಾಗ ನೋಡಿದರೆ ತುಂಬ ಇಕ್ಕಟ್ಟು ಅನಿಸುತ್ತೆ. ಒಂದು ಮನೆ ಗುಡಿಸಿ ಕ್ಲೀನ್ ಮಾಡಿ ಬರೋದಕ್ಕೇ ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ತದೆ, ಅಷ್ಟು ಟೈಮ್ ಹಿಡಿಯುತ್ತೆ. ಫಿಶ್ ಟ್ಯಾಂಕ್ನ ಕೂಡ ಒಂದು ಸಲ ಒರೆಸ್ಬಿಟ್ಟೆ, ಅದರ ಮೇಲೂ ಧೂಳೆ. ಡೋರ್ ಓಪನ್ ಮಾಡಿ ಇವಾಗಲೇ ಟೈಮ್ 10 ಕಳೆದಿದೆ. ಗುಡ್ಸೋಕ್ಕೆ ಇವತ್ತು ತುಂಬ ಲೇಟ್ ಆಯಿತು. ಮಗ ರೂಬಿಕ್ಸ್ ಕ್ಯೂಬ್ ಸಿಟ್ ಮಾಡ್ತಾಯಿದ್ದೇನೆ. ಅವಳೇನೋ ಹೇಳಿದ್ಲು, ಅವಳಿಗೇನೋ ಇಷ್ಟ ಆಗಲಿಲ್ಲ, ಸಿಟ್ಟು ಬಂದು ಹೋಗ್ತಾ ಇದ್ದಾಳೆ. ಅವರಿಬ್ಬರು ಜಗಳ ಯಾವಾಗಲೂ ನಡೀತಾ ಇರುತ್ತೆ. ಅವಳೇ ಲೀಡರ್, ಅದಕ್ಕೆ ಅವಳು ಕೇಳಿಕೊಂಡು ಸುಮ್ಮನೆ ಇರ್ತಾನೆ ಪಾಪ.
ಟಿ ವಿ ನೋಡಿಕೊಂಡು ರೂಬಿಕ್ಸ್ ಕ್ಯೂಬನ್ನು ಸೆಟ್ ಮಾಡ್ತಾಯಿದ್ದಾನೆ. ಅದೂ ಆಗಬೇಕು, ಈ ಕೆಲಸನೂ ಆಗಬೇಕು. ಸುಮ್ಮನೆ ಕೂರೋದೇ ಇಲ್ಲ. ನಾನು ಅಡ್ಡ ಹೋಗ್ತಾ ಇದ್ದೀನಿ, ಅವನು ಆ ಕಡೆ ಹೋಗ್ತಾ ಇದ್ದಾನೆ, ಈ ಕಡೆ ಬರ್ತಾನೆ. ದಿನ ಇದ್ದೇ ಯಾವುದು ಅಷ್ಟೇ ನೋಡೋದು ಸ್ವಲ್ಪ ಇಂಟ್ರೆಸ್ಟಲ್ಲಿ ನೋಡ್ತಾನೆ. ನಾವೇನು ಹಾಕಬೇಕು, ಕಾರ್ಟೂನೇ ಆಗಬೇಕು ಅಂತ ಏನಿಲ್ಲ. ನ್ಯೂಸ್ ಹಾಕಿದರೂ ನ್ಯೂಸ್ ನೋಡ್ತಾನೆ. ಹಾಗೆ ಏನಾದರೂ ಮೂವೀಸ್ ಹಾಕಿದರೆ ಮೂವಿ ನೋಡ್ತಾನೆ. ಸೀರಿಯಲ್ ಹಾಕಿದರೆ ಅದನ್ನು ನೋಡ್ತಾನೆ. ಇವನು ಏನು ಕ್ಯಾರೆಕ್ಟ್ರಪ್ಪ ಅಂತ ಆಗುತ್ತೆ ನನಗೆ. ಆದರೆ ಖುಷಿನೇ, ಎಲ್ಲನೂ ನೋಡಬೇಕು ಮಕ್ಕಳು, ಎಲ್ಲನೂ ತಿಳ್ಕೊಬೇಕು. ಇವಾಗ ಈ ಹಾಲ್ ಕ್ಲೀನಿಂಗ್ ಕೂಡ ಆಯಿತು. ಸ್ವಲ್ಪ ಸಮಾಧಾನ. 3 ರೂಮ್ ಕ್ಲೀನಾಗಿದೆ, ಇನ್ನೂ 3 ರೂಮ್ ಬಾಕಿ ಇದೆ ನನಗೆ. ನೋಡಿ ಯಾವ ರೀತಿ ಹಾಲ್ ಮೂವಿ ನಡೀತಾ ಇದೆ. ಆ ಮೂವಿ ನೋಡ್ಕೊಂಡು ಕೂತಿದ್ದ ಅವನು. ಈ ಕಡೆ ಡೈನಿಂಗ್ ರೂಮ್ ಕೂಡ ಹಾಗೆ, ಕಿಚನ್ ಕೂಡ ಕ್ಲೀನ್ ಆಯಿತು. ಕಸ ನೋಡಿ, ಅಲ್ಲಿ ನಾವು ಎಲ್ಲಿ ನೋಡಿದರೂ ಪೇಪರ್ ಕಟ್ಟಿಂಗ್ ಇರುತ್ತೆ. ಅದು ಬೈಂಡ್ ಹಾಕಿ ಬಂದಂಥ ವೇಸ್ಟ್ ಕಟ್ಟಿಂಗು, ಅದನ್ನು ಕೂಡ ಎತ್ತಿಟ್ಟಿದ್ದಾರೆ. ಇದೇ ರೀತಿ ಮಾಡ್ತಾರೆ ಡೈಲಿ. ಅವ್ರು ಓದಲ್ಲಿ ಸುಮ್ಮನೆ ಹೋದರೆ ಸಾಕು, ಏನಾದರೂ ಒಂದು ಪೇಪರ್ ಪೀಸ್ ಇರುತ್ತೆ. ನನಗೆ ಅದರಿಂದ ಮಾತ್ರ ತುಂಬ ಸಾಕಾಗಿದೆ. ಇವರಿಗೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟು ತಲೆನೋವು ಬಂದುಬಿಟ್ಟಿದೆ ನನಗೆ ರಜದಲ್ಲಿ. ಇವಾಗ ಗುಡಿಸೋ ಕ್ಲೀನಿಂಗ್ ಅದೆಲ್ಲ ಆಯಿತು. ಇನ್ನು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಆಗಬೇಕು. ನಾವು ತಿಂದಿಟ್ಟಿರುವಂಥ ತಟ್ಟೆಗಳು, ಖಾಲಿ ಮಾಡಿರುವಂಥ ಪಾತ್ರೆ ಎಲ್ಲ ಇದೆ, ಅದನ್ನೆಲ್ಲ ಸ್ವಲ್ಪ ತೊಳ್ಕೊಬೇಕು. ಬೆಳಿಗ್ಗೆದ್ದು ಇದು ನಾಷ್ಟ ಮಾಡಿರೋದು, ಇವಾಗ ಇದನ್ನು ತೊಳ್ಕೊಬೇಕು. ಪಾತ್ರೆ ತೊಳೆದು ಯಾಕದು ಎಷ್ಟು ಪಾತ್ರೆ ಬೀಳುತ್ತೆ ದಿನಕ್ಕೆ. ನಿಮಗೆಲ್ಲ ಈ ರೀತಿ ಬೀಳುತ್ತಾ? ನೀವು ಬೇಗ ಅವಾಗೆ ಮಾಡ್ಕೊಳ್ತೀರಾ ಏನು ಅಂತ ನನಗೆ ಒಂದು ಸಲ ಕಮೆಂಟ್ ಮಾಡಿ. ಪಾತ್ರೆ ತೊಳೆದು ಬೇಜಾರಾಗಿದೆ ಅಂದರೆ ಅಷ್ಟು ಬೇಜಾರಾಗಿದೆ. ಸ್ಕೂಲ್ ಸ್ಟಾರ್ಟ್ ಆದರೆ ಸ್ವಲ್ಪ ಕಡಿಮೆ ಆಗ್ಬೋದು. ಸ್ಕೂಲಿರುವಾಗ ಸ್ವಲ್ಪ ಪಾತ್ರೆಗಳು ಯೂಸ್ ಮಾಡೋದು ಜಾಸ್ತಿ. ಮಕ್ಕಳು ಏನಾದರೂ ಒಂದು ತಗೊಳ್ತಾರೆ, ತಿಂತಾರೆ, ಕುಡಿತಾರೆ. ಹಾಗಿರುವಾಗ ಪಾತ್ರೆಗಳು ತುಂಬ ಜಾಸ್ತಿ ಆಗುತ್ತೆ. ಇದನ್ನು ತೊಳೆದು ಇಟ್ಟರೆ ನನ್ನದು ಇವತ್ತಿನ ಕೆಲಸ ಮುಗಿಯುತ್ತೆ. ಮತ್ತು ಫ್ರೀ ಆಗ್ತೀನಿ ಸ್ವಲ್ಪ. ಮತ್ತು ನಾನು ಕೂತು ರೆಸ್ಟ್ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಎಲ್ಲನೂ ಇದೆ. ಮಧ್ಯಾಹ್ನಕ್ಕೆ ನಾನು ಏನು ಮಾಡ್ಕೊಳ್ತಾ ಇಲ್ಲ ಇವತ್ತು. ಹಸ್ಬೆಂಡ್ ಕೂಡ ಬರೋದಿಲ್ಲ, ಅವರು ಒಂದು ಸಾವಿಗೆ ಹೋಗಿರೋದ್ರಿಂದ ಅವ್ರು ಕೂಡ ಬರೋದಿಲ್ಲ ಊಟಕ್ಕೆ. ನಾವೇ ಆಗಿರೋದ್ರಿಂದ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಮಕ್ಕಳು ಮತ್ತು ನಾನು ಏನಿದ್ರು ಅಡ್ಜಸ್ಟ್ ಮಾಡಿ ಊಟ ಮಾಡ್ತೀವಿ. ಹಸ್ಬೆಂಡ್ ಬರೋದಾದರೆ ಏನಾದರೂ ಸಾರು ಅಥವಾ ಪಲ್ಯ ಎಕ್ಸ್ಟ್ರಾ ಮಾಡಬೇಕಾಗ್ತದೆ. ನಾನು ಇದನ್ನು ಪೂರ್ತಿ ತೊಳ್ಕೊಂಡು ಬಂದುಬಿಡ್ತೀನಿ. ಆವಾಗಲೇ ಸಿಂಕ್ ಕೂಡ ವಾಶ್ ಮಾಡ್ಕೊಳ್ತೀನಿ. ಆವಾಗಲೇ ಉಜ್ಜಿಕೊಂಡ್ರೆ ಅದು ಕೂಡ ನೀಟಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ನೀರು ಹಾಕಬೇಕು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಏನಾದರೂ ಸಣ್ಣ ಅಗಳುಗಳು ಹೋಗಿರ್ತಾವಲ್ಲ, ನಾವು ತಿಂದಿದ್ದವ್ರದ್ದು, ಅದೆಲ್ಲ ಸ್ಟಕ್ಕಾಗಿ ನಿಲ್ಲುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಳ್ಳಿ. ಇದೊಂದು ಕೆಲಸ ಆದರೆ ಇವತ್ತಿನ ಕೆಲಸ ಆಯಿತು ನನ್ನದು. ಈ ರೀತಿ ಒರೆಸ್ಕೊಂಡು ಬಿಡ್ತೀನಿ. ಪಾತ್ರೆಯಲ್ಲಿ ಹೋಲ್ ಇರೋದ್ರಿಂದ ನೀರು ಆ ಕಡೆಯಿಂದ ಬರುತ್ತೆ, ಅದಕ್ಕೆ ತೆಗೆದುಬಿಡ್ಬೇಕು ಆವಾಗಲೇ. ಈ ಥರ ಪಾತ್ರೆ ನೀವು ಬಳಸೋದಾದರೆ ಸಿಂಕ್ದು ಈ ಕಡೆ ಇಟ್ಟರೆ ಆ ನೀರಲ್ಲೇ ಇರುತ್ತೆ. ನೀರೆಲ್ಲ ಹೋದ್ಮೇಲೆ ಆಮೇಲೆ ಕ್ಲೀನ್ ಮಾಡ್ಕೋಬೋದು. ಇಷ್ಟೇ ಇವತ್ತಿನ ವಿಡಿಯೋ. ನೈಟ್ ನಾನು ಸ್ವಲ್ಪ ರೊಟ್ಟಿ ಹಾಗೆ ಕಬಾಬ್, ಚಿಕನ್ ಕರಿ ಎಲ್ಲ ಮಾಡಿದ್ದೆ. ಅದರ ವಿಡಿಯೋ ಏನು ಮಾಡಿಲ್ಲ, ಜಸ್ಟ್ ಹಾಗೆ ತೋರಿಸ್ಬಿಡ್ತೀನಿ ನಿಮಗೆ. ವಿಡಿಯೋ ಮಾಡೋದಾದರೆ ತುಂಬ ಲೇಟ್ ಆಗುತ್ತೆ ಅಂತ ಹಾಗೆ ಮಾಡಿಕೊಂಡೆ.
ನಮ್ಮ ಮನೆಯಿಂದ ಹೊರಗಡೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು ಹಗಲು ತೆಗೆದಿರೋದು. ವೆದರ್ ಯಾವ ರೀತಿ ಇದೆ ನೋಡಿ, ತುಂಬ ಕೂಲಾಗಿದೆ. ಮಳೆ ಇಲ್ಲ, ಆದರೂ ತುಂಬ ಕೂಲಾಗಿ ಚೆನ್ನಾಗಿದೆ ವೆದರು. ಸುತ್ತಲೂ ಬೆಟ್ಟ ಗುಡ್ಡ, ಅದರ ಮಧ್ಯೆ ಮಧ್ಯೆ ಒಂದೊಂದು ಮನೆ ಇದೆ ನೋಡಿ. ಇದೇ ರೀತಿ ಇರುತ್ತೆ ಕೊಡಗಿನಲ್ಲಿ. ಎಲ್ಲಿ ನೋಡಿದರೂ ಈ ರೀತಿಯೇ ಮನೆಗಳು ಕಾಣುತ್ತವೆ. ಝೂಮ್ ಮಾಡಿ ತೋರಿಸ್ತೀನಿ ನಾನು. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.